ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನುಷಗೌಡ ಯೂಟ್ಯೂಬ್ ಚಾನಲ್. ಮಾರ್ನಿಂಗ್ 8:25 ಎದ್ದು ನಮ್ಮಮ್ಮ ಕೈ ಸ್ವಲ್ಪ ಪೂಜೆ ಗೀಜೆ ಮಾಡಿಸ್ಕೊಂಡೆ ಗೈಸ್, ಬಿಕಾಸ್ ತುಂಬಾ ದೃಷ್ಟಿಯಾಗಿತ್ತು ಗೈಸ್. 8:15 ಎದ್ದೆ ಅಂತ ನಮ್ಮಮ್ಮ ಫುಲ್ ರೋಸ್ಟು ನನ್ನ. ಸೊ ಬೈದ್ಬಿಟ್ಟು ತಿಂಡಿ ಮಾಡಿಕ್ಕಿದ್ದಾರೆ, ಚಿತ್ರಾನ್ನ ಮಾಡಿಕೊಟ್ಬಿಟ್ಟು ಹೋದ್ರು ಅವ್ರ ಪಾಡಿಗೆ ಅವರು. ನಾನು ಇವಾಗ ಮಿಷಿನಿಗೆ ಬಟ್ಟೆ ಹಾಕಿದ್ದೀನಿ ಗೈಸ್. ನಾನು 10:30 ಅಷ್ಟಲ್ಲಾದರೂ, ಅಂದರೆ ಇಡೀ ಕಾಲೇಜಿಗೆ ನಾನೇ ಲೇಟಾಗಿ ಹೋಗೋದು ಅಂದ್ಕೊಳ್ಳಿ. ಸೊ ಒಂದು ಫಂಕ್ಷನ್ ಇದೆ, ನ್ಯೂ ಇಯರ್ ಮಾಡ್ತಿದ್ದಾರೆ, ಸೊ ಹೋಗಬೇಕು ಅಲ್ಲಿಗೆ. ಆ್ಯಂಡ್ ಬಟ್ಟೆ ಹಾಕಿದ್ದೀನಿ ಮಿಷಿನ್ಗೆ, ಮೇಲೆ ತೊಗೊಂಡೋಗಿ ಹಾರಾಕ್ಬಿಟ್ಟು ಬರಬೇಕು. ತಿನ್ನಬೇಕು ಮೇಯ್ನಾಗಿ, ಬಿಕಾಸ್ ನನಗೆ ಕೈಕಾಲೆಲ್ಲ ಶಿವರಿಂಗ್ ಆಗ್ತಿದೆ. ಸೊ ಮತ್ತು ನಾನು ಇವಾಗ ದಪ್ಪ ಆಗೋದು ರೊಟ್ಟಿನ ಮಾಡ್ತಿದ್ದೀನಲ್ಲ ಗೈಸ್, ಖಂಡಿತ ಮಾಡ್ತಾಯಿಲ್ಲ. ಅಂದರೆ ಅಟ್ಲೀಸ್ಟ್ 2024 7:30 ಎದ್ದೊಳ್ತಾ ಇದ್ದೆ. ಅಟ್ಲೀಸ್ಟ್ 7 o'clock 7:30 ಎದ್ದೊಳ್ತಿದ್ದೆ ಗೈಸ್. 8 ಒಳಗಡೆ ಎಲ್ಲ ಎದ್ಬಿಡ್ತಿದ್ದೆ. 2025 ಕಣ್ಣೇ ಬಿಡೋಕ್ಕಾಗ್ತಿಲ್ಲ ಗೈಸ್. 8:30 ಆದರೂ ಮಲಗಿರ್ತೀನಿ. ನಮ್ಮಮ್ಮ ನನ್ನ ರೋಸ್ಟ್ ಮೇಲೆ ರೋಸ್ಟ್ ಮಾಡ್ತವ್ರೆ. ಸೊ ನಮ್ಮಮ್ಮ ನೈಟು ದಪ್ಪ ಆಗ್ತೀನಿ ಅಂತ ಎಲ್ಲ ಹೇಳಿರೋದಕ್ಕೆ ನೈಟು ಏನದು ಕಡಲೆ ಬೀಜ ನೀರಲ್ಲಿ ನೆನೆ ಹಾಕಿಟ್ಟಿದ್ದಾರೆ. ಸೊ ಬಾದಾಮಿ ಇಟ್ಟಿದ್ರು ಗೈಸ್, 3 ನಾನು ಅದನ್ನು ಆಲ್ರೆಡಿ ಬಿಡಿಸಿ ತಿನ್ಕೊಬಿಟ್ಟೆ, ಆವಾಗಲೇ ತಿಂದೆ. ಇವಾಗ ಕಡಲೆ ಬೀಜ ಒಂದು ಜಾಸ್ತಿ ಇಟ್ಟಿರ್ತಾರೆ ಅದಕ್ಕೆ ಅದನ್ನು ಸ್ವಲ್ಪ ಹಂಗೆ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಚಿತ್ರಾನ್ನ, ಕಡಲೆ ಬೀಜ ಮತ್ತು ಸೌತೆಕಾಯಿನೂ ಕಟ್ ಮಾಡಿ ಇಟ್ಟಿದ್ರು. ನಮ್ಮ ಆರ್ವಿಗೆ ಹಾಕಿದೆ ಗೈಸ್, ಸ್ವಲ್ಪ ಆರ್ವಿನೂ ತಿನ್ನಲಿ ಅಂದ್ಬಿಟ್ಟು. ಇವಾಗ ಇನ್ನು ಮಿಕ್ಕಿದ್ದು ನನಗೆ ಅಂತ ಎತ್ತಿಟ್ಕೊಂಡಿದ್ದೀನಿ. ಒಂದು 4 ನಾನು ಸೌತೆಕಾಯಿ ಅಷ್ಟು ತಿನ್ನಲ್ಲ, ನನಗೆ ಇಷ್ಟ ಇಲ್ಲ. ಸೊ ಇವಾಗ ತಿಂದ್ಬಿಟ್ಟು ಮೇಲುಗಡೆ ಬಟ್ಟೆ ಒಣಗಾಕ್ಬಿಟ್ಟು ನೆಕ್ಸ್ಟ್ ಏನಂತ ಗೊತ್ತಿಲ್ಲ. ಸೊ ನೋಡೋಣ ನೆಕ್ಸ್ಟ್ ಏನು ಅಂತ. ಲೆಟ್ಸ್ ಗೋ. ಆರ್ವಿ ಏನು ಇಷ್ಟು ದಿನ ಇಲ್ಲ, ಇವಾಗ ಏನೋ ಮಾಡ್ತಾವಳಲ್ಲ ಅಂತ ಡೌಟ್ ಮೇಲೆ ಡೌಟು ಗೈಸ್. ಕುತ್ಕೊಂಡಿದ್ದ ಜಾಗದಲ್ಲೇ ನೋಡ್ತಾವಳೆ, ಅಷ್ಟೊತ್ತಿಂದ ಏನೋ ಮಾಡ್ತಿದ್ಲಲ್ಲ ಏನು ಅಂತ. ಅಲ್ವಪ್ಪ? ಅಲ್ಲ ಆರುಮ್ಮ, ನಡಿ ಹೋಗೋಣ ಬಾ. ಗೈಸ್ ಸೌತೆಕಾಯಿ ನಾನು ಆಲೆ ಅರ್ಧ ಕಿಚ್ಚಿ ಮಾತಾಡಿಟ್ಟಿದ್ದೀನಿ. ಇವಾಗ ತಿನ್ಬಿಡ್ತೀನಿ. ಇದಾಲೆ ಖಾಲಿ ಮಾಡಿದೆ, ಆ ಫೋನ್ ಬಂದಿತ್ತು, ಮಾತಾಡ್ಕೊಂಡು ತಿನ್ಬಿಟ್ಟೆ ಗೈಸ್. ನಿಂತ್ಕೊಳಕ್ಕಾಗ್ತಾನೆ ಇಲ್ಲ ಎಲ್ಲೂ ಗೈಸ್. ಆ್ಯಕ್ಚುಲಿ ಏನಂದರೆ ನಾನಿವಾಗ ಚಿತ್ರಾನ್ನ ತಿನ್ನೋಕ್ಕಾಗಲಿಲ್ಲ. ಜಸ್ಟು ಕಾಳು ಏನದು ಜಸ್ಟು ಕಡಲೆ ಬೀಜ ಮತ್ತು ಸೌತೆಕಾಯಿ ತಿಂದ್ಬಿಟ್ಟು ಇವಾಗ ಸ್ನಾನ ಮಾಡಬೇಕು ಗೈಸ್. ಇನ್ನೂ ಆಲ್ರೆಡಿ 9:25 ಆಗಿಬಿಟ್ಟಿದೆ. ಆಮೇಲೆ ನಾನು ತುಂಬ ಲೇಟಾಗಿ ಹೊಂಟೋಗ್ಬಿಡ್ತೀನಿ. ಫಸ್ಟು ಬಟ್ಟೆ ಎಲ್ಲ ಹಾರಾಕ್ಬಿಟ್ಟು ಬಂದು ಸ್ನಾನ ಮಾಡಿಕೊಂಡು ಆಮೇಲೆ ಟೈಮ್ ಇದ್ದರೆ ಸ್ವಲ್ಪ ತಿಂತೀನಿ, ಇಲ್ಲಾಂದರೆ ಡೈರೆಕ್ಟಾಗಿ ಹೊಂಟೋಗ್ಬಿಡ್ತೀನಿ. ಬಟ್ಟೆ ಹಾರಾಕ್ಬಿಟ್ಟು ಎಲ್ಲ ಮಾಡಿ ಬಂದಿದ್ದಾಯಿತು, ಎಲ್ಲ ಕೆಲಸನೂ ಆಯಿತು. ಇವಾಗ ಸ್ನಾನ ಮಾಡ್ಕೊಂಬರೋದು. ಸೊ ಲೆಟ್ಸ್ ಗೋ. ಆಯಿತು ಗೈಸ್ ಸ್ನಾನ. ಸೊ ಟೈಮ್ ಆಗೋಗೈತೆ, ಎಲ್ಲರೂ ಕಾಲ್ ಮಾಡ್ತಿದ್ದಾರೆ ಬೇಗ ಬಾ ಅಂತ. ಸೊ ನನ್ನ ಔಟ್ಫಿಟ್, ನನ್ನ ಟ್ರೈಪೋಡ್ ಇಲ್ಲ ಗೈಸ್ ನನ್ನ ಹತ್ರ. ಸೊ ಇದೆ, ಬಟ್ ಯೂಸ್ ಮಾಡೋಕ್ಕಾಗಲ್ಲ ಇವಾಗ ಸದ್ಯಕ್ಕೆ. ನನ್ನ ಔಟ್ಫಿಟ್ ಬಂದು ಈ ಥರ ಇದೆ, ಫುಲ್ಲು ಸ್ಟಿಪ್ಸ್ ಇದೆ. ಒಂದು ಜೀನ್ಸ್, ಬ್ಲ್ಯಾಕ್ ಟೀ ಶರ್ಟ್ ಹಾಕ್ಕೊಂಡಿದ್ದೀನಿ. ಸೊ ಟೈಮ್ ಆಗೋಯಿತು, ಬೇಗ ರೆಡಿಯಾಗಿ ಹೋಗ್ಬೇಕು. ಇದೊಂದೇ ಗೈಸ್ ಹಚ್ಚೋದು ನಾನು. ಸೊ ಇದು ಆ್ಯಕ್ಚುಲಿ ಸನ್ ಪ್ರೊಟೆಕ್ಷನ್ ಅಂತಿದೆ, ನಂಗೆ ಗೊತ್ತಿಲ್ಲ. ನಾನು ಅಷ್ಟೊಂದೆಲ್ಲ ಸ್ಕಿನ್ ಕೇರ್ ಎಲ್ಲ ಮಾಡಲ್ಲ, ಸೊ ನನಗಷ್ಟು ಐಡಿಯಾ ಇಲ್ಲ. ಇಷ್ಟೇ ಗೈಸ್, ಇದೊಂದೇ ನಾನು ಅಪ್ಲೈ ಮಾಡೋದು, ಏನು ಹಾಕಲ್ಲ. ಬಿಕಾಸ್ ಕಾಲೇಜ್ ಹತ್ರನೇ ನನಗೆ, ನಮ್ಮ ಮನೆಯಿಂದ ಒಂದು ಕಿಲೋಮೀಟರ್ ಅಂದ್ಕೊಳ್ಳಿ, 900 ಮೀಟರ್ಸ್ ಇದೆ, 1 ಕಿಲೋಮೀಟರ್. ಸೊ ಇದೊಂದು ಆ್ಯಕ್ಚುಲಿ ಇದು ನನಗೆ ಈ ಟೈಮ್ ಬಂತು ಅಂದರೆ ಬಾಡಿ ಇನ್ಫೆಕ್ಷನ್ ಆಗುತ್ತೆ. ಯಾವ ಥರ ಅಂದರೆ ಚಳಿಗೆ. ಸೊ ಅದಕ್ಕೆ ಎಲ್ಲೆಲ್ಲಿ ಗ್ಯಾಪ್ ಇರುತ್ತೆ ಅದೆಲ್ಲ ಹಚ್ತೀನಿ. ಆ್ಯಕ್ಚುಲಿ ಮುಂಚೆನೇ ಹಾಕೋಬೇಕು, ಬಾಡಿ ಫುಲ್ ಅಪ್ಲೈ ಮಾಡಬೇಕು, ಬಟ್ ನಾನು ಹಾಕೋಲ್ಲ. ಎಲ್ಲರೂ ಹೊರಗೆ ಹೋಗ್ಬೇಕಂದ್ರೆ ಮಾತ್ರ ಯೂಸ್ ಮಾಡ್ತೀನಿ.
ಆ್ಯಕ್ಚುಲಿ ನಾನು ಬೀಚ್ಗೆ ಹೋಗಿ ಫೇಸಿಗೂ ಕೈಗೂ ನೋಡಿ ಬೀಚಲ್ಲಿ ಆಟ ಆಡಿ ಫುಲ್ ಎಲ್ಲ ಇದಾಗಿದೆ ಇದು ಏರು ಕೂಮ್ ಮಾಡೋಕ್ಕೆ. ಸೊ ಸ್ನಾನ ಮಾಡಿದ ತಕ್ಷಣ ನಾನು 2 ಡ್ರಾಪ್ಸ್ ಏರ್ ಸಿರಮ್ ಹಾಕ್ತಿದ್ದೇನೆ. ಬಿಕಾಸ್ ಇವತ್ತು ನಮ್ಮ ಕಾಲೇಜಲ್ಲಿ DJ ಪಾರ್ಟಿ ನಡೀತಿದೆ. ಸೊ ಇವಾಗ ಸ್ವಲ್ಪ ಏರ್ ಕೂಮ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಲಿಪ್ಸ್ಟಿಕ್ ಹಾಕ್ಕೊಂಡು ಫುಲ್ಲು ಲೂಸಸ್ ಬಿಡ್ತೀನಿ, ಸ್ವಲ್ಪ ಹೊತ್ತು ಕೂದಲು ಒಣಗಲಿ ಅಂತ. ಮತ್ತು ಆಮೇಲೆ ಕ್ಲಿಪ್ ಹಾಕ್ತೀನಿ. ಸೊ ಎಸ್, ನಮ್ಮ ಕಾಲೇಜಲ್ಲಿ DJ ಪಾರ್ಟಿ ನಡೀತಾ ಇದೆ. ಸೊ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ. ಈಗ ಫುಲ್ ತೋರ್ಸೋಕ್ಕಾಗಲ್ಲ ಕಾಲೇಜಲ್ಲೆಲ್ಲ, ಬಿಕಾಸ್ ಸ್ವಲ್ಪ ಇಶ್ಯೂಸ್ ಇದೆ. ಸೊ ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ. ಸೊ 2025 ಫಸ್ಟ್ ಗಾಗಲ್ಸ್, ನನ್ನ ಫೇವ್ರೆಟ್ ಗಾಗಲ್ಸ್ ಅಂದರೆ ಇದೇ ಗಾಗಲ್ಸು. ನನಗೆ ಈ ಗಾಗಲ್ಸ್ ಅಂದರೆ ತುಂಬಾ ಇಷ್ಟ. 2025ಗೆ ಅಂತಲೇ ನ್ಯೂ ಇಯರ್ಗೆ ಅಂತಲೇ ತೊಗೊಂಡಿದ್ದು. ಸೊ ನಂಗೆ ತುಂಬ ಫೇವ್ರೆಟ್ ಗಾಗಲ್ಸ್ ಇದು. ಸೊ ಲೆಟ್ಸ್ ಗೋ, ಯಾವ ಥರ ಇರುತ್ತೆ ಅಲ್ಲಿ ಅಂತ ನನಗೂ ಗೊತ್ತಿಲ್ಲ, ಬಿಕಾಸ್ ವೆಯ್ಟ್ ಮಾಡ್ತಿದ್ದಾರೆ, ಕಾಲ್ ಮಾಡ್ತಿದ್ದಾರೆ ಯಾವಾಗಿಂದ. ಹೋಗೋಣ, ಯಾವ ಥರ ಇದೆ ಅಂತ ತೋರಿಸ್ತೀನಿ. ಏನಂದರೆ ಕಾಲೇಜಿಗೆ ಬಂದ್ವಿ, ಬಟ್ ತೋರ್ಸ್ಲಾಡ ಸೂಪರಾಗಿ ಕಾಣಿಸ್ತಿದೆ. ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಫುಲ್ ಎಲ್ಲ ತಿನ್ಕೊಂಡು ಹೊರಟೆ ಇವಾಗ ನನ್ನ ಮನೆಗೆ. ಸೊ ಎಲ್ಲ ಆಯಿತು ಗೈಸ್ ಚೆನ್ನಾಗಿ. ಸೊ ನನ್ನ ಗಾಡಿನ ನಾನು ಇಲ್ಲೇ ಪಾರ್ಕ್ ಮಾಡಿಬಿಟ್ಟಿದ್ದೆ. ಸೊ ಲೆಟ್ಸ್ ಗೋ. ಆ್ಯಕ್ಚುಲಿ ಏನಂದರೆ ನಮ್ಮ ಜೂನಿಯರ್ಸು ಮಾಡಿದ್ದು. ಸೊ ನನಗೊಂದು ಪೆನ್ ಗಿಫ್ಟ್ ಕೊಟ್ಟರು ಆ್ಯಂಡ್ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ಹೊರಟ್ವಿ. ಲೆಟ್ಸ್ ಗೋ. ಇವಾಗ ಬಂದೆ ಮನೆಗೆ. ಸೊ ಬಂದಿದ ತಕ್ಷಣ ಫಸ್ಟ್ ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿ ಕೂತ್ಕೊಂಡಿದ್ದೀನಿ ಇವಾಗ. ಅಷ್ಟೇ, ಇನ್ನೇನಿಲ್ಲ. ಮಲ್ಕೊತೀನಿ ಇವಾಗ. ಮಲ್ಕೊಂಡು ಈವ್ನಿಂಗ್ ಹಂಗೆ ಎದ್ದು ಸ್ವಲ್ಪ ಕೆಲಸ ಇದೆ ಮಾಡಿಕೊಂಡ್ರೆ ಮುಗೀತು ಇವತ್ತಿನ ಡೇ. ಸೊ ಎಸ್, ಇವಾಗ ಆಲ್ರೆಡಿ ಟೈಮ್ ಬಂದು 4 o'clock ಆಗಿದೆ. ಶೋ ಯು 3:22 ಆಗಿದೆ. ಸೊ ನನ್ನ ಮಗಳು ಮಲ್ಕೊತಾಳೆ ಗೈಸ್ ಇನ್ನು ಸ್ವಲ್ಪ ಹೊತ್ತು. ಅವಳು ನಾನು ಮಲಗಲಿ ಅಂತ ಅವಳು ವೆಯ್ಟ್ ಮಾಡ್ತಿದ್ದಾಳೆ. ಸೊ ಅವಳು ಮಲ್ಕೊಂಡ್ರೆ ಇನ್ನು ನಾನು ಮಲ್ಕೊತೀನಿ. ಮತ್ತು 5ಗೆಲ್ಲ ಎಬ್ಬಿಸ್ಬಿಡ್ತಾಳೆ ಇವಳು. ನಮ್ಮ ಮಮ್ಮಿ ಬಂದರೆ ಸ್ವಲ್ಪ ಊಟ ಮಾಡಬೇಕಿತ್ತು. ಆ್ಯಕ್ಚುಲಿ ಅಮ್ಮ ಶಿಟ್ ಗೈಸ್, ವೀಡಿಯೋ ಮಾತಾಡ್ತಾ ಒಂದೊಂದು ನೆನಪಾಗ್ಬಿಟ್ರೆ ಭಯನೇ ಆಗಿಬಿಡುತ್ತೆ. ಏನಂದರೆ ನಮ್ಮಮ್ಮ ನನಗೆ ಅಂತ ಚಿತ್ರಾನ್ನ ಮಾಡಿಕೊಟ್ಟಿದ್ರಲ್ವ ಬೆಳಗ್ಗೆ. ಸೊ ನಾನು ಅದನ್ನು ಅರ್ಧಂಬರ್ಧ ತಿಂದಿಟ್ಟಿದ್ದೀನಿ. ಅದನ್ನೇನಾದ್ರು ನಮ್ಮಮ್ಮ ನನ್ನ ನೋಡಿಬಿಟ್ರೆ ಮುಗಿಸ್ಬಿಡ್ತಾಳೆ ನಾನು. ಸೊ ಒಂದು 5 o'clock ಹಂಗೆ ಎದ್ಬಿಟ್ಟು ತಿಂದು ಇವಾಗ ಫುಲ್ಲು ಸಖತ್ ನಿದ್ದೆ ಬರ್ತೈತೆ, ಮಲ್ಕೊತೀನಿ. ಸೊ ಇವಳನ್ನು ಮಲಗಕ್ಕೆ ಬಿಡು ಅಂತ ಮಲಗಕ್ಕೆ ಅಂತ ನೋಡಿ. ಇದು ಅಂದರೆ ಇಲ್ಲಿ ಮಾತ್ರ ಏರ್ ಕಟ್ ಮಾಡಿಸಿದ್ದೀನಿ, ಇಲ್ಲಿ ಜಡೆ ಹಾಕೋಣ ಅಂತ ಹೇಳ್ಬಿಟ್ಟು. ತಿನ್ ಲಾಗ್ ಇಷ್ಟೇ. ನಾನು ವೆಯ್ಟ್ ಗೇನ್ ಮಾಡೋಕ್ಕೋಸ್ಕರ ಮಾಡ್ತಿರೋ ಲಾಗ್ ಇದು. ಬಟ್ ಏನಾಗೈತೆ ಅಂದರೆ ನಾನು ಕಾಲೇಜಲ್ಲಿ ಅಲ್ಲೇ ಫುಡ್ ಪ್ರೊವೈಡ್ ಮಾಡಿದರು, ಅಲ್ಲಿ ನಾನು ಊಟ ಮಾಡಿಬಿಟ್ಟೆ. ಮಶ್ರೂಮ್ ಬಿರಿಯಾನಿ, ಕರ್ಡ್ ರೈಸ್ ಆ್ಯಂಡ್ ಏನಂತಾರೆ ಮಶ್ರೂಮ್ ಬಿರಿಯಾನಿ, ಕರ್ಡ್ ರೈಸ್ ಮತ್ತು ಕೇಸರಿ ಬಾತು. ಸೊ ನಾನು ಅಲ್ಲೇ ಆಲ್ರೆಡಿ ಊಟ ಮಾಡ್ಕೊಂಡು ಬಂದುಬಿಟ್ಟೆ. ಸೊ ಅಲ್ಲಿ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ, ಬಿಕಾಸ್ ನಾನು ಸೀನಿಯರ್ ಆಗಿರೋದ್ರಿಂದ ಅಫ್ಕೋರ್ಸ್ ನಾನು ಅಲ್ಲಿ ಸ್ವಲ್ಪ ಅಟೆನ್ಷನ್ ಆಗಿರ್ಬೇಕಂತಷ್ಟೇ ವೀಡಿಯೋಸ್ ಏನೂ ಮಾಡೋಕ್ಕಾಗಿಲ್ಲ. ಸೊ ಇವಾಗ ಮಲ್ಕೊತೀನಿ ಗೈಸ್. ನನ್ನ ಮಗಳು ತುಂಬ ಆಟ ಮಾಡ್ತಿದ್ದಾಳೆ. ಸೊ ಮಲ್ಗೋಕ್ಕೋಸ್ಕರನೇ ನೋಡಿ ಗೈಸ್, ತೋರಿಸ್ತೀನಿ ನೋಡಿ. Bye.
ಸೊ ಇನ್ನೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.